ಹಲೋ ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ತುಂಬ ಜನ ಕೇಳ್ತಿದ್ರು ಯಾವ್ದಾದ್ರು ಡಾಗ್ ಶೋ ಇದ್ರೆ ಅಪ್ಡೇಟ್ನ ಕೊಡಿ ಅಂತ ಹೇಳಿ. ಈಗ ಒಂದು ಶೋ ನಡೀತಾ ಇದೆ, ನೋಡ್ಬೋದು ನೀವು. ಇದು ಬಂದು ಚಿಕ್ಕಮಗಳೂರಿನಲ್ಲಿ ನಡೀತಾ ಇದೆ. 2ನೇ ವರ್ಷದ ಶೋ ಇದು. ಲಾಸ್ಟ್ ಇಯರ್ ಕೂಡ ಮಾಡಿದ್ರು, ಈ ವರ್ಷ ಕೂಡ ಮಾಡ್ತಾ ಇದ್ದಾರೆ. ದಿನಾಂಕ ಬಂದು 1/6/2025 ಮುಂದಿನ ತಿಂಗಳು 1ನೇ ತಾರೀಕಿಗೆ ಈ ಶೋ ನಡೀತಾ ಇದೆ. ಆಲ್ ಬ್ರೀಡ್ ಶೋ ಹಾಗೆ ಸ್ಪೆಷಾಲಿಟಿ ಶೋ ಕೂಡ ಇರುತ್ತೆ. ಜರ್ಮನ್ ಶೆಫರ್ಡ್ ಹಾಗೆ ಇಂಡಿಯನ್ ಬ್ರೀಡ್ ಅಂದ್ರೆ ದೇಶೀಯ ಶ್ವಾನಗಳಿದೆಯಲ್ಲ, ಇವುಗಳಿಗೆ ಸ್ಪೆಷಾಲಿಟಿ ಶೋ ಇರುತ್ತೆ. ಎಂಟ್ರಿ ಫೀಸ್ ಬಂದು ಆಲ್ ಬ್ರೀಡ್ ಶೋಗೆ ಮುಂಗಡ ನೋಂದಣಿ ಬಂದು 350 ರೂಪಾಯಿ ಇದೆ. ಸ್ಥಳದಲ್ಲೇ ನೀವು ನೋಂದಣಿಯನ್ನು ಮಾಡ್ಕೋತೀರಾ ಅಂತ ಹೇಳಿದ್ರೆ, ಅಂದ್ರೆ ಸ್ಪಾಟ್ ಎಂಟ್ರಿ ಮಾಡ್ತೀರಾ ಅಂತ ಹೇಳಿದ್ರೆ 500 ರೂಪಾಯಿ ಇರುತ್ತೆ. ಮುಂಗಡ ನೋಂದಣಿ ಏನಿದೆ ಇದು ಬಂದು 31/5/2025 ತಾರೀಕಿಗೆ ಎಂಡ್ ಇರುತ್ತೆ. ಅದರೊಳಗೆ ನೀವು ಎಂಟ್ರಿನ ಮಾಡ್ಕೋಬೇಕು. ಒಂದ್ ವೇಳೆ ನೀವೇನಾದ್ರು ಸ್ಪಾಟ್ ಎಂಟ್ರಿ ಮಾಡ್ತೀರಾ ಅಂತ ಹೇಳಿದ್ರೆ 500 ರೂಪಾಯಿ ಆಗುತ್ತೆ. ನೀವು ಮುಂಚೆನೇ ಏನಾದ್ರು ಎಂಟ್ರಿ ಮಾಡ್ಕೊಂಡಿದ್ರೆ 350 ರೂಪಾಯಿಗೆ ಎಂಟ್ರಿ ಇರುತ್ತೆ. ಇದು ಬಂದು ಆಲ್ ಬ್ರೀಡ್ ಶೋಗೆ. ಇನ್ನ ಸ್ಪೆಷಾಲಿಟಿ ಶೋ ಇಂಡಿಯನ್ ಡಾಗ್ ಬ್ರೀಡ್ ಏನಿದೆ ಇವುಗಳಿಗೆ ಸ್ಪೆಷಾಲಿಟಿ ಶೋಗೆ ಬಂದು 300 ರೂಪಾಯಿ ಇರುತ್ತೆ ಎಂಟ್ರಿ ಫೀಸು. ಹಾಗೆ ಆಲ್ ಬ್ರೀಡ್ ಶೋ ಏನಿದೆ ಇದಕ್ಕೆ ಬಂದು 250 ರೂಪಾಯಿ ಇರುತ್ತೆ. ಒಂದ್ ವೇಳೆ ನೀವು 2 ರಿಂಗ್ನ ಕೂಡ ಮಾಡ್ತೀರಾ ಅಂತ ಹೇಳಿದ್ರೆ 500 ರೂಪಾಯಿ ಎಂಟ್ರಿ ಫೀಸ್ ಇರುತ್ತೆ. ಇನ್ನ ಜರ್ಮನ್ ಶೆಫರ್ಡ್ ನಲ್ಲಿ ಸ್ಪೆಷಾಲಿಟಿ ಶೋ ಮಾಡ್ತೀರಾ ಅಂತ ಹೇಳಿದ್ರೆ 550 ರೂಪಾಯಿ ಎಂಟ್ರಿ ಫೀಸ್ ಇರುತ್ತೆ. 2 ಶೋನ ಮಾಡ್ತೀರಾ ಅಂದ್ರೆ ಆಲ್ ಬ್ರೀಡ್ ಮಾಡ್ತೀರಾ ಹಾಗೆ ಸ್ಪೆಷಾಲಿಟಿ ಶೋನ ಕೂಡ ನೀವು ಮಾಡ್ತೀರಾ ಅಂತ ಹೇಳಿದ್ರೆ 800 ರೂಪಾಯಿ ಎಂಟ್ರಿ ಫೀಸ್ ಇರುತ್ತೆ. ಆಲ್ ಬ್ರೀಡ್ ಶೋ ಅಂತ ಹೇಳಿದ್ರೆ ಜರ್ಮನ್ ಶೆಫರ್ಡ್, ರಾಟ್ ವೀಲರ್, ಪಗ್, ಬೀಗಲ್ ಎಲ್ಲಾ ಬ್ರೀಡ್ಗಳು ಕೂಡ ಒಂದೇ ಒಂದು ರಿಂಗ್ ನಲ್ಲಿ ಕಾಂಪಿಟೇಷನ್ ಮಾಡುವಂಥದ್ದು ಏನಿರುತ್ತೆ ಇದಕ್ಕೆ ಬಂದು ಆಲ್ ಬ್ರೀಡ್ ಶೋ ಅಂತ ಹೇಳ್ತಾರೆ. ಇನ್ನ ಸ್ಪೆಷಾಲಿಟಿ ಶೋ ಅಂತ ಹೇಳಿದ್ರೆ ಜರ್ಮನ್ ಶೆಫರ್ಡ್ ನಾಯಿಗಳು ಸ್ಪೆಷಾಲಿಟಿ ಶೋ ಅಂತ ಹೇಳಿದ್ರೆ ಕೇವಲ ಜರ್ಮನ್ ಶೆಫರ್ಡ್ ನಾಯಿಗಳಿಗೆ ಆ ಒಂದು ರಿಂಗ್ ಇರುತ್ತೆ. ಅದರಲ್ಲೇ ಜರ್ಮನ್ ಶೆಫರ್ಡ್ಗೆ ಫಸ್ಟ್ ಪ್ರೈಸ್, ಸೆಕೆಂಡ್ ಪ್ರೈಸ್ ಹೀಗೆ ಪ್ರೈಸ್ನ ಕೊಡ್ತಾರೆ. ಹಾಗೇನ ಇಂಡಿಯನ್ ಬ್ರೀಡ್ ಅಂತ ಹೇಳಿದ್ರೆ ಮುದೋಳ್ ಹೌಂಡ್, ಚಿಪ್ಪಿ ಪರೈ, ಕನ್ನಿ ಈ ರೀತಿ ನಾಯಿಗಳಿದೆಯಲ್ಲ ಇವುಗಳಿಗೆ ಸ್ಪೆಷಾಲಿಟಿ ಶೋ ಇರುತ್ತೆ. ಈ ರಿಂಗ್ ನಲ್ಲಿ ಕೇವಲ ಇಂಡಿಯನ್ ಬ್ರೀಡ್ಗಳು ಮಾತ್ರ ಪಾರ್ಟಿಸಿಪೇಟ್ ಮಾಡ್ತವೆ. ಈಗ ನಿಮಗೆ ಇಂಡಿಯನ್ ಬ್ರೀಡ್ ಹಾಗೆ ಜರ್ಮನ್ ಶೆಫರ್ಡ್ ಏನಿದೆ ಇದು ಬಂದು ಮುಂಗಡವಾಗಿ ನೀವು ಪೇ ಮಾಡಿದ್ರೆ ಮಾತ್ರ ಈ ಅಮೌಂಟ್ ಇರುತ್ತೆ. ನೀವು ಒಂದ್ ವೇಳೆ ಸ್ಪಾಟ್ ಎಂಟ್ರಿ ಶೋ ದಿನ ನೀವು ಎಂಟ್ರಿ ಮಾಡ್ಕೋತೀರಾ ಅಂತ ಹೇಳಿದ್ರೆ ಎಂಟ್ರಿ ಫೀಸ್ ಏನಿದೆ ಇದು ಬಂದು ಜಾಸ್ತಿ ಇರುತ್ತೆ. ಫೀಸ್ ಡೀಟೇಲ್ಸ್ ಎಲ್ಲ ಬಂದು ಇಲ್ಲೇ ಸ್ಕ್ರೀನ್ ಮೇಲೆ ನಿಮಗೆ ಕಾಣಿಸ್ತಾ ಇರುತ್ತೆ, ನೋಡಬಹುದು ನೀವು. ಹಾಗೆ ಇನ್ನ ಶೋನಲ್ಲಿ ವಿನ್ ಆಗುವಂತಹ ನಾಯಿಗಳಿಗೆ ಆಲ್ ಬ್ರೀಡ್ ಶೋನಲ್ಲಿ ಫಸ್ಟ್ ಪ್ರೈಸ್ ಬಂದು 30,000 ರೂಪಾಯಿ ಇರುತ್ತೆ. ಹಾಗೆ 10ನೇ ಬಹುಮಾನ ಬಂದು 2,000 ರೂಪಾಯಿ ಇರುತ್ತೆ. ಹಾಗೆ ಇನ್ನ ಪಪ್ಪಿ ಕ್ಯಾಟಗರಿನಲ್ಲಿ ಫಸ್ಟ್ ಬರುವಂತಹ ನಾಯಿಗೆ 10,000 ರೂಪಾಯಿ ಫಸ್ಟ್ ಪ್ರೈಸ್ ಇರುತ್ತೆ. ಹಾಗೆ 7ನೇ ಬಹುಮಾನ, ಕೊನೆಯ ಬಹುಮಾನ ಬಂದು 1,000 ರೂಪಾಯಿ ಇರುತ್ತೆ. ಜೊತೆಗೆ ಆಕರ್ಷಕ ಟ್ರೋಫಿ ಕೂಡ ಇರುತ್ತೆ. ಏಜ್ ಬಂದು 4 ತಿಂಗಳಿಂದ 12 ತಿಂಗಳ ಒಳಗೆ ಇರುವಂತಹ ನಾಯಿಗಳಿಗೆ ಪಪ್ಪಿ ಕ್ಯಾಟಗರಿ ಇರುತ್ತೆ. 12 ತಿಂಗಳ ಮೇಲೆ ಬರುವಂತಹ ನಾಯಿಗಳು ಅಡಲ್ಟ್ ಕ್ಯಾಟಗರಿನಲ್ಲಿ ಬರುತ್ತವೆ. ಶೋ ನಡೆಯುವಂತಹ ಸ್ಥಳ ಏನಿದೆ ಇದು ಬಂದು ಮೊದಲಿಗೆ ಬೇರೆ ಪ್ಲೇಸ್ ನಲ್ಲಿ ಇತ್ತು, ಈಗ ಬಂದು ಪ್ಲೇಸ್ ನ ಚೇಂಜ್ ಮಾಡಿದ್ದಾರೆ. ಮೊದಲು ಬಂದು ಸುಭಾಷ್ ಚಂದ್ರ ಬೋಸ್ ಜಿಲ್ಲಾ ಆಟದ ಮೈದಾನ ಇಲ್ಲಿ ಬಂದು ಶೋ ಇತ್ತು. ಈಗ ಬಂದು ಮಳೆ ಇರುವಂತಹ ಕಾರಣ ಪ್ಲೇಸ್ ನ ಬಂದು ಚೇಂಜ್ ಮಾಡಿದ್ದಾರೆ. ಇಂಡೋರ್ ಅಲ್ಲಿ ಈಗ ಶೋ ನಡೆಯುತ್ತೆ. ಒಕ್ಕಲಿಗರ ಸಮುದಾಯ ಭವನ ಇಲ್ಲಿ ಬಂದು ಈಗ ಶೋ ನಡೀತಾ ಇದೆ. ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ಈ ಪೋಸ್ಟರ್ ಅಲ್ಲಿ ಡೀಟೇಲ್ಸ್ ಎಲ್ಲ ನೀಟಾಗಿ ಕೊಟ್ಟಿದ್ದಾರೆ. ಇದನ್ನ ಬಂದು ಕಮ್ಯುನಿಟಿ ಪೋಸ್ಟ್ ನಲ್ಲಿ ಹಾಕಿರ್ತೀನಿ, ನೀವು ನೋಡಬಹುದು. ಪ್ಲೇಸ್ ಒಂದು ಚೇಂಜ್ ಆಗಿದೆ. ಒಂದ್ ವೇಳೆ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಥವಾ ನಿಮ್ಮ ಡಾಗ್ ನ ರಿಜಿಸ್ಟರ್ ಮಾಡಿಸಬೇಕು ಅಂತ ಹೇಳಿದ್ರೆ ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ಗಳನ್ನ ಕೊಟ್ಟಿದ್ದಾರೆ, ಅವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡಿ ಈ ಒಂದು ಶೋಗೆ ರಿಜಿಸ್ಟರ್ ಮಾಡ್ಕೋಬಹುದು. ಓಕೆ ಫ್ರೆಂಡ್ಸ್, ಇದು ಇವತ್ತಿನ ವಿಡಿಯೋ. ನೀವು ಒಂದ್ ವೇಳೆ ಈ ಶೋಗೆ ಹೋಗ್ತಾ ಇದ್ರೆ ಯಾವ ಡಾಗ್ನ ನೀವು ತಗೊಂಡು ಹೋಗ್ತಿದ್ರೆ, ಯಾವ ಬ್ರೀಡ್ನ ತಗೊಂಡು ಹೋಗ್ತಿದ್ರ ಅಂತ ಹೇಳ್ಬಿಟ್ಟು ಕಮೆಂಟ್ ನಲ್ಲಿ ತಿಳಿಸಿ. ಓಕೆ, ಇದಿಷ್ಟು ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.